ನಮಸ್ಕಾರ ಸರ್. ನಮ್ದು ಅಭಿಮಾನ್ ನರ್ಸರಿ ರಾಯಬಾಗ್ ಸರ್. ನಾವು ಕಬ್ಬಿನ ಸಸಿಗಳನ್ನ ಬೆಳಿತೀವಿ. ಸುಮಾರು 12 ವರ್ಷಗಳಿಂದ ನಾವು ಕಬ್ಬಿನ ಸಸಿಯನ್ನ ಬೆಳಿತಾ ಇದ್ದೀವಿ. 7 ರಿಂದ 7.5 ತಿಂಗಳ ಒಳಗಿನ ಅತಿ ಗುಣಮಟ್ಟದ ಕಬ್ಬನ್ನ ತೆಗೆದುಕೊಂಡು ನಾವು ಒಂದು ಕಬ್ಬಿನ ಸಸಿಯನ್ನ ಬೆಳಿತಾ ಇದ್ದೀವಿ ಸರ್. ಈಗ ರೈತ ಏನ್ ಮಾಡ್ತಾನಂದ್ರೆ ಕಬ್ಬು ಹಚ್ಚು ಟೈಮ್ದಲ್ಲಿ ಸ್ವಲ್ಪ ಹಚ್ಚು ಮೆಥಡ್ ಅನ್ನ ತಪ್ಪಾನೆ. ಇದರಿಂದ ಅವನಿಗೆ ಇಳುವರಿಯಲ್ಲಿ ತುಂಬಾ ಲಾಸ್ ಆಗತ್ತೆ. ಈಗ ನಾವು ಕಬ್ಬನ್ನ ಯಾವ ತರ ಹಚ್ಚಬೇಕು, ನಮಗೆ ಜನರಿಗೆ ಮುಟ್ಟಬೇಕಾದಂತ ವಿಷಯ ಏನಂದ್ರೆ ಕಬ್ಬನ್ನ ನಾವು ಯಾವ ತರ ಹಚ್ಚಬೇಕು ಅನ್ನೋದು ನಮಗೆ ಬೇಕಾಗಿದೆ ಸರ್. ದಯವಿಟ್ಟು ಎಲ್ಲ ರೈತರು ತಿಳ್ಕೊಬೇಕು ಯಾವ ತರ ನಾವು ಕಬ್ಬು ಹಚ್ಚಬೇಕು, ಏನ್ ಮಾಡ್ಬೇಕಂತ. ಸ್ವಲ್ಪ ಅದ್ರ ಬಗ್ಗೆ ನಾನು ಹೇಳ್ತೀನಿ, ದಯವಿಟ್ಟು ನೋಡಿ. ಈಗ ಈ ಟೈಪ್ ನಾವು ಸಾಲನ್ನ ಮಾಡಬೇಕು, ಬೋದ್ ಮಾಡ್ಬೇಕು. ಎಷ್ಟು ಒಳ್ಳೆದ್ ಬೋದ್ ಮಾಡ್ತೀವಲ್ಲ ಅಷ್ಟು ಉತ್ತಮ. ಏನ್ ಮಾಡಿ, ಮೊದಲನೇದಾಗಿ ಈಗ ನೀರನ್ನ ಹಾಯಿಸ್ಬೇಕು. ನೀರನ್ನ ಹಾಯಿಸಿದ ನಂತರ ಮಾರನೇ ದಿನ ಸಣ್ಣಾಗಿ ನೀರ್ ಬಿಟ್ಟು ಈ ಅಗಿ ಹೇಗಿದೆಯಲ್ಲ, ಈಗ ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ. ಈ ಕಬ್ಬು ಹೇಗಿದೆಯಲ್ಲ ಅದೇ ಟೈಪ್ ಕೊಂಡ್ಬೇಕು, ಬೀಜ ಕೊಂಡ್ಬೇಕು. ಹೆಂಗ್ ನೋಡಿ, ಉದಾಹರಣೆ ಇದು ನೋಡಿ, ಇಷ್ಟೇ ಆಗ್ಬೇಕು. ಅತಿ ಒಳಗಡೆ ಹೋಗಬಾರದು ನೋಡಿ, ಅತಿ ಒಳಗಡೆ ಹೋಗಬಾರ್ದು, ಇಷ್ಟೇ ಆಗ್ಬೇಕು. ಈ ಕಬ್ಬು ಹಿಂಗೆ ಯಾಕೆ ಇರ್ಬೇಕಂದ್ರೆ, ಇದೇ ತರ ಯಾಕೆ ಇರ್ಬೇಕಂದ್ರೆ ಸೈಡ್ ಮರಿ ಬರುತ್ತದೆ. ಈ ಟೈಪ್ ಸೈಡ್ ಮರಿ ಬರೋದ್ರಿಂದ ಹಿಂಗ ಕಬ್ಬ ಇರ್ಬೇಕು. ತಪ್ಪಿ ಹಿಂಗೆ ನೀವು ಹಚ್ಚಿದ್ರಂದ್ರೆ ಈ ಮರಿ ಇದರಲ್ಲಿ ಬರುತ್ತೆ, ಈ ಮರಿ ಇದರಲ್ಲಿ ಬರೋದ್ರಿಂದ ಎರಡು ಸಸಿ 5-6 ತಿಂಗಳ ನಂತರ ಸಸಿ ಸಾಯುತ್ತವೆ. ದಯವಿಟ್ಟು ಅದಕ್ಕಾಗಿ ಏನ್ ಮಾಡ್ರಿ, ಈ ಕಬ್ಬನ್ನ ಹೆಂಗ್ ಇರ್ತೈತಲ್ಲ ಬಹಳ ಒಳಗಡೆ ಹಚ್ಚಬಾರ್ದು, ಇಷ್ಟೇ ಹಚ್ಚಬೇಕು. ಇಷ್ಟೇ ನೋಡಿ, ಕಡಿಮೆ ಅಂದ್ರೆ 2 ಫೂಟಿಗೆ ಒಂದು ಸಸಿಯನ್ನ ಹಚ್ಚಬೇಕು. ಒಳಗಡೆ ಹಚ್ಚಬೇಡಿ. ಒಳಗಡೆ ಹಚ್ಚಿದ್ರೆ ನರ್ಸರಿ ಅವ್ರು ಲಾಭ ಮಾಡ್ತಾರ, ನೀವು ನುಕ್ಸಾನ್ ಮಾಡ್ಕೋತೀರ. ದಯವಿಟ್ಟು 2 ಫೂಟ್ ಅಂತರದಲ್ಲಿ ಹಚ್ಚಿ ಒಂದು ಸಸಿಗೆ 10 ಮರಿ ಸರಾಸರಿ ಬರಬೇಕು. ಆಮೇಲೆ ಗೊಬ್ಬರ ಹಾಕೋ ಟೈಮ್ದಲ್ಲಿ ಏನ್ ಮಾಡ್ಬೇಕಂದ್ರೆ ಸಸಿ ಇದ್ದಲ್ಲಿ ಹಿಂಗೆ ತೆಗ್ಗ ಮಾಡ್ಬೇಕು. ಈ ಟೈಪ್ ತೆಗ್ಗ ಮಾಡಿ ನಾವು ಉಪ್ಪಿಟ್ಟು ಚಮಚೆಯಿಂದ ಒಂದೇ ಸ್ಪೂನ್ ಹಾಕಿ ಮುಚ್ಚಬೇಕು. ಇಷ್ಟೇ. ಬಹಳ ಆದ್ರೆ ಎಕರೆಗೆ 50 kg ಎಲ್ಲ ಹಿಡಿದು ಯೂರಿಯಾ, DAP, ಪೊಟ್ಯಾಶಿಯಂ, ನೀವು ಏನ್ ಹಾಕ್ತಿರಲ್ಲ ಎಲ್ಲ ಕೂಡ 50 kg. ಒಂದ್ ಅಗಿಗೆ 10 ಗ್ರಾಮ್ ಮಾತ್ರ ಹಾಕಬೇಕು. ಈ ತರ ಚುಚ್ಚಿ, ಈ ತರ ನೋಡಿ ನೋಡಿ, ಈ ತರ ಚುಚ್ಚಿ ಏನ್ ಮಾಡ್ಬೇಕು, ಇಷ್ಟೇ ಹಾಕಿ ಇದನ್ನ ಮುಚ್ಚಿ ಬಿಡ್ಬೇಕು. ಇಲ್ಲಿಂದ 1 ತಿಂಗಳಾದ್ಮೇಲೆ ಅದೇ ಸೇಮ್ ಪದ್ಧತಿಯಲ್ಲಿ ಈಚೆ ಕಡೆ ಹಾಕಬೇಕು. ನೋಡಿ ಹಿಂಗ್ ತೆಗ್ಗ ಮಾಡ್ಕೋಬೇಕು. ತೆಗ್ಗ ಮಾಡ್ಕೊಂಡು ಹೀಗೆ ಹಾಕಿ ಇದನ್ನು ಮುಚ್ಚಿ ಬಿಡ್ಬೇಕು. ಆಮೇಲೆ ಉಳಿದು ಇಷ್ಟು ಕಬ್ಬು ಬಂದ ಮೇಲೆ ಸಾಕಷ್ಟು ಮರಿ ಬಂದಿರ್ತವೆ, 10 ಮರಿ ಬಂದಿರ್ತವೆ. ಅವಾಗ ಏನ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಬಡ್ಡಿ ಒಗದು ಬೋದನ್ನ ಅದೇ ದಿನ ಏರ್ಸ್ಬೇಕು. 3 ಸಲ ಏನ್ ಮಾಡಿ ಹೇಳ್ರಿ, ಮುಚ್ಚಿರಿ. ಮುಚ್ಚೋದ್ರಿಂದ ಏನಾಯ್ತು, ನೀವು ಹಿಂಗ್ ಒಗಿಯೋದಂತ ಪದ್ಧತಿಯನ್ನ ಬಂದ್ ಮಾಡ್ರದನ್ನ. ಗೊಬ್ಬರ ಹೆಚ್ಚು ಹೋಗ್ತೈತ್ರಿ, ಟನ್ನೇಜ ಕಡಿಮೆ ಬರ್ತದೆ. ನೀವು ಕಸಕ್ಕೆ ಯಾಕೆ ಹೋಗಿತೀರಿ ಹೇಳ್ರಿ ನಡುವ? ಹಿಂಗ್ ಒಗಿಯೋದ್ರಿಂದ ಕಸಾನ ತಿಂತೈತಿಲ್ರಿ. ಕಸಕ್ ಹಾಕೋಕ್ಕಿಂತ ಕಬ್ಬಿಗೆ ಹಾಕರಿ, ನಿಮ್ಮದು ಟನ್ನೇಜ ಜಬರ್ದಸ್ತ್ ಬರ್ತದೆ. ಈ ತರ ಒಂದು ಒಳ್ಳೆ ಪದ್ಧತಿಯಿಂದ ಕಬ್ಬ ಬೆಳೆಸುವಂತದ್ದು ರೈತರು ಮಾಡ್ಬೇಕು. ಆಮೇಲೆ ನೀವು ಸಗಣಿ ಗೊಬ್ಬರ ಹಾಕ್ತಿರಲ್ಲ, ಹೆಂಗ್ ಹಾಕ್ತೀರಿ ಹೇಳ್ರಿ? ಸಗಣಿ ಗೊಬ್ಬರ ಹೆಂಗ್ ಹಾಕ್ತೀರಿ ಹೇಳ್ರಿ? ನೋಡ, ಮೊದಲ ಗಳೆ ಹಾಕ್ತೀರಿ. ಗಳೆ ಹಾಕಿ ಏನ್ ಮಾಡ್ತೀರಿ, ನಂಗ್ರಿ ಹೊಡ್ಕೊಂಡು ನಾಲ್ ಒಗಿತೀರಿ, ರೂಟ್ರ್ ಹಾಕ್ತೀರಿ. ಹಾ, ಏನ್ ಮಾಡ್ತೀರಿ? ಹಾ, ರೂಟ್ರ್ ಕಾಮನ್ ಆಗಿ ರೂಟ್ರ್ ಹಾಕ್ತಾರ. ರೂಟ್ರ್ ಹಾಕಿದ್ರೆ ಎಷ್ಟು ಕಲಿತಿದ್ ಹೇಳ್ರಿ, ಎಷ್ಟು ಗೇನ್ ಕಲಿಬೋದವ? 6 ಇಂಚ್ ಹೌದಲ್ರಿ. ಈಗ ನೀವು ಬೋದಿಗೆ ಏರಿಸ್ತಾ, ಇದು ಬೋದಕ್ ಹೊರಿತಿರಲ್ಲ, ಅದು ಬೋದಿಗೆ ಬರ್ತೈತ್ರ ಒಳಗ್ ಹೋಗ್ತೈತ್ರ. ನೀವು ಗೊಬ್ಬರ ಕಸಕ್ ಹಾಕ್ಯಾರೋ ಕಬ್ಬಿಗೆ ಹಾಕತ್ತಿರೋ? ಕಬ್ಬಿಗೆ ಹೆಂಗ್ ಹಾಕ್ಯಾರಿ, ಬೋದಿಗೆ ಹಾಕ್ಯಾರಿ ನೀವ ನೋಡ್ರಿ. 1.5 ಫೂಟ್ ಬೋದ್ ಮ್ಯಾಲ ಬರ್ತೈತಿ, ಸಸಿ ಒಳಗ್ ಹಚ್ಚಿರ್ತೀರಿ. ಹೌದ್ರಾ? ಸಸಿ ಒಳಗ್ ಹಚ್ಚಿರಿ. ನಮ್ಮ ಮಾಲಕ ಕಬ್ಬ ಬೋದಿಗೆ ಹಾಕ್ಯಾರ ಬೇರೆ ಏನ್ರಿ ಮ್ಯಾಲ ಬರ್ತಾವನ್ರಿ? ಬರ್ತಾವು. ಅದ್ರ ಧರ್ಮ ಏನ್ ಹೇಳ್ರಿ? ಆ ಸರ್, ಅಲ್ಲಿ ಮಠ ಹಾಕ್ತಿರಿ, ಫಸ್ಟ್ ಮಾಡ್ರಲ್ಲ. ಅದಕ್ಕೆ ಮೆಥಡ್ ಏನಂದ್ರ ಇಲ್ಲ ಸರ್, ಮ್ಯಾಲಾದ್ರೂ ಸರ್, ಮ್ಯಾಲಾದ್ರೂ ಡೊಣ್ಣೆ ಒಳಗೆ ಹತ್ತಾವ, ಎಲ್ಲಿದ್ರು ಡೊಣ್ಣೆ ಒಳಗೆ ಹತ್ತಾವ. ಅದಕ್ಕೆ ನೀರು ಪ್ರಮಾಣ ಮಾಡ್ಬೇಕು. ಅದಕ್ಕೆ ನಮ್ ಕಡೆ ಅದಕ್ಕೆ ಔಷಧ ಐತಿ ಸರ, ಕಂಡಪಟ್ಟಿ ಔಷಧ ಅದಾವ. ಮೆಥಡ್ ಮಾಡ್ಬೇಕಾರದಕ್ಕ ಮಾಡು ಮೆಥಡ್ ಕರೆಕ್ಟ್ ಟೈಮ್ ಊಟ ಬಿಡ್ಬೇಕಾರೆ ಅದನ್ನ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು ಅನ್ನೋದು ಏನ್ ಮಾಡ್ರಿ, ಡೈರೆಕ್ಟ್ ಸಗಣಿ ಗೊಬ್ಬರ ನೆಲದ ಮೇಲೆ, ಒಣ ನೆಲದ ಮೇಲೆ
ಒಗದ ಗಳಿ ಹಾಕ್ರಿ, ನೇಗಳ ಹಾಕ್ರಿ, 1 ಫೂಟ್ 1.5 ಫೂಟ್ ಒಳಗ್ ಹೋಗ್ಬೇಕು. ಮತ್ತೊಂದ ಅತಿ ಒಳಗ ಅಂತಂದ್ರ ಡೊಣ್ಣ ಒಳ ಪೂರ್ಣ ಒಳಗಿದ್ರ ಡೊಣ್ಣ ಒಳ ಬರಂಗಿಲ್ಲ ನಿಮ್ ತಲೆಯಾಗಿರ್ಲಿ. ಯಾಕಂದ್ರ ನೀರ್ ಅದಕ್ಕೆ ಏನಾಕತ್ತೇಳ್ರಿ, ಒಳಗ ನೀರ್ ಹೆಚ್ಚಿರೋದ್ರಿಂದ ಸಾಯ್ತೈತಿ. ಅದ ಡೊಣ್ಣ ಒಳ ಎಲ್ಲಿ ಹತ್ತೈತಿ ಬಾಳ ಅಂದ್ರೆ ಜೇನ್ ಮೇಲೆ ಹತ್ತ ಡೊಣ್ಣ ಒಳ ಇರ್ತೈತಿ. ಪೂರ್ಣ ಮಣ್ಣಾಗ ಡೊಣ್ಣ ಒಳ ಇರಂಗಿಲ್ಲ, ಇಟ್ಟು ಒಳಗಿರಂಗಿಲ್ಲ. ಸರ್ 1 ನಿಮಿಷ ಹೋಗ್ಬಾರ್ರಿ ಸರ್, ನೀವು ಸ್ವಲ್ಪ ತಡ್ರಿ, ನಿಮ್ಗೆ ಕೆಲಸ ಇದ್ದಂತ 1 ನಿಮಿಷ ತಡ್ರಿ, ನೀವ್ರು ಮುಗಿಸ್ತೇನೆ ನಿಮ್ ತಡ್ರಿ. ಈಗ ಏನಂದ್ರಿ ಅಲ್ಲಲ್ರಿ, ಇಲ್ಲಿ ಕೇಳ್ರಿ, ಅಲ್ಲ ನಿಲ್ರಿ ನೀವು 1 ನಿಮಿಷ. ನೀವೇನಂದ್ರಿ ನೆಲದ ಒಳಗ್ ಹೋಗ್ತೈತ್ರಿ, ಒಳಗ್ ಹೋದ್ರ ವೇಸ್ಟ್ ಆಗೈತೆ ಅಂತೀರಿ ನೀವು. ಈಗ 1 ನಿಮಿಷ, ಈಗ ನೀವ್ ಬೋದಿ ಕೊಡ್ದಿರಿ, ಸಸಿ ಎಲ್ಲಿ ಹೋಗ್ತೈತ್ರಿ, ಬೇರೆ ಒಳಗ್ ಹೋಗ್ತಾವ ನೆಲ ಬರ್ತಾವ. ನಿಮಗ ಬೇರಿಗೆ ಅಲ್ಲಲ್ರಿ ಜನರ ಕಲ್ಪನೆ ಅದರಿ, ಅನದಿನ 40 ಐತ್ರಿ 30 ಐತ್ರಿ. ಈಗ ಇವ್ರೇನ್ ಹೇಳ್ತಾರೋ ಡೊಣ್ಣ ಒಳ ಒಳಗಿಟ್ಟಿರ್ತೈತಿ, ಇವ್ರು ನೋಡಿದ್ ಗೊಬ್ಬರದಾಗಿಂದ. ಯಾರು ಡೊಣ್ಣ ನೋಡ್ಯಾರ ಹೇಳ್ರಿ, ಗೊಬ್ಬರದಾಗಿಂದ ಡೊಣ್ಣಳ. ಡೊಣ್ಣಳ ಅಂದ್ರೆ ಏನ್ ಕೊಡ್ತೈತಿ ಅದ್ರ ಪ್ರಕ್ರಿಯೆ ನೋಡ್ಯಾರೇನೆ ಹೆಂಗೈತಿ. ಇವ್ ಮ್ಯಾಲ ಹುಳ ಹಾರ್ತಿರ್ತಾರಲ್ಲ ಅವ ತತ್ತಿ ಹಾಕ್ತಾವ, ಅವ ಡೊಂಡಿ ಹಾಕ್ತಾವ. ಅದಾತ್ರೆ ನೀವು ಡೊಣ್ಣಳ ಒಳಗಿರ ಏನಂತೀರಿ ಹೇಳ್ರಿ, ಏನಂದ್ರಿ ಈಗ? ಏನು ಡೊಣ್ಣಳ ಏನೋ ಅಂದಿರಲ್ಲ. ಹೋಗಿ 2 ಫೂಟ್ ಒಳಗೆ ಹೋಗಿ ಗೂಡ್ ಕೊಡ್ತೈತಿ. ಹೊಳ್ಳಿ ಬರೋಬರಿ ಕರೆಕ್ಟ್ ಐತ್ರಲ್ಲ. 5 ನಿಮಿಷ ನೀವೇನ್ ಹೇಳತ್ ನನಗೇನ್ ಪ್ರಶ್ನೆ ಕೇಳತ್ತಿದ್ರಿ ಸಾಹೇಬ್ರ? ನಾ ಹೇಳೋದು ತಿಳ್ಕೊರಿ, ನಿಮ್ಮದ್ ಮೆಥಡ್ ಅಂತ ಕರೆಕ್ಟ್ ನಂದು ಇಲ್ಲಿ ಕೇಳ್ಕೊರಿ. ನೀವ್ ಏನ್ ಹೇಳತ್ತೀರಿ, ತತ್ತಿ ಹಾಕೋ ಟೈಮ್ದಾಗ ಹೇಳತ್ತೀರಿ. ನಾನ್ ಹೇಳೋದ ಜೀವಂತಿದ್ದಾಗ ಬೇರ್ ಕೊಡಿದಾಗ ಎಲ್ಲಿ ಇರ್ತೈತಿ. ನಾ ಹೇಳೋದು ಯಾವ್ದು ಮೆಥಡ? ಸರಿ ರೀ. ಈ ದೊಡ್ಡ ಸೆಪ್ಟೆಂಬರ್ ಈಗ ಒಳಗ ಸಾಹೇಬ್ರ ನಾ ಹೇಳೋದ ಈಗ ನಿಮಗ ಬೇರ್ ಕಡಿತೈತಿ, ಈಗ ಬೇರ್ ಕಡಿತೈತಿ. ಅದ ಈಗ ಬೇರ್ ಕಡಿತೈತ್ರಿ, ಯಾಕೆ ಕಡಿಯಂಗಿಲ್ಲರಿ? ಬೇರ್ ಕಡಿಯೋ ಟೈಮ್ದಾಗ ಎಲ್ಲಿ 2 ಫೂಟ್ ಒಳಗಿರ್ತೈತೇನ? ನಾ ಮತ್ ಅದನ್ನ ಹೇಳಕೊಂಡೇನಿ ಸಾಹೇಬ್ರ. ನಾವು ಅದ ಹೇಳತ್ತೀರಿ, ನೀವು ಅದನ್ನ ಹೇಳತ್ತೀರಿ. ಕತ್ತಿ ಕಟ್ಟೋ ಟೈಮ್ದಾಗ ಒಳಗ ಸರಿ ಸರಿ ಸೂಪರ್ ಐತಿ, ಸೂಪರ್ ಕರೆಕ್ಟ್ ಐತ್ರಿ. ನೀವು ಹೇಳೋದು ಹೊಂಟಿದ್ದ ಅದ, ನಾನು ಹೇಳೋದು ಅದ. ಆದ್ರ ಬೇರ್ ಕಡಿತ ಮಾತ್ರ 6 ಇಂಚ್ ಮ್ಯಾಲ ಇರ್ತದೆ. ಬರೋಬರ್ ಐತಿ. ಈ ತರ ಒಂದು ಏನ್ ಮಾಡ್ರಿ, ದಯವಿಟ್ಟು ಹಬ್ಬಗಳನ್ನ ಬೆಳೆಸುವಂತ ವ್ಯವಸ್ಥೆ ಮಾಡ್ರಿ. ಓಕೆ, ಥ್ಯಾಂಕ್ ಯು.